ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಕೇಂದ್ರ ಸಮಿತಿಯ ಚುನಾವಣೆಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿ ಜಯಶೀಲರಾದ ವಿರಾಜಪೇಟೆಯ ವಿದ್ಯುತ್ ಗುತ್ತಿಗೆದಾರ ಬಿಎಂ ಗಣೇಶ್ ಅವರನ್ನು ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ವಿರಾಜಪೇಟೆಯ ಸಮಿತಿ ವತಿಯಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು. ವಿರಾಜಪೇಟೆಯ ತಾಲೂಕು ಸಮಿತಿ ಕಚೇರಿಯಲ್ಲಿ ನಡೆದ ಅಭಿನಂದನೆ ಕಾರ್ಯಕ್ರಮದಲ್ಲಿ ತಾಲೂಕು ಸಮಿತಿ ಅಧ್ಯಕ್ಷ ಬಿಸಿ ಭರತ್, ಉಪಾಧ್ಯಕ್ಷ ಕೆಎಂ ಹಂಸ, ಕಾರ್ಯದರ್ಶಿ ಎನ್ಜಿ ಚಂದ್ರಶೇಖರ್, ಸಹ ಕಾರ್ಯದರ್ಶಿ ಸಿಜಿ ಹರೀಶ್, ಖಜಾಂಚಿ ಎಂಎಂ ಸರ್ಫು, ಸಂಘಟನಾ ಕಾರ್ಯದರ್ಶಿ ಬಿಎಂ ರಮೇಶ್, ಸದಸ್ಯರಾದ ಬಿಸಿ ಕಿರಣ್, ಎಂಡಿ ರಫೀಕ್, ಅಲೆಕ್ಸ್, ಬಿಎಸ್ ಚಂದ್ರಶೇಖರ್, ಸಿಜಿ ಜಾಯ್, ಬಿಆರ್ ಮನು, ಬಿಎಂ ಮ್ಯಾಥ್ಯೂ, ಬಿಬಿ ಹೊನ್ನಪ್ಪ ಹಾಗೂ ರಾಜಶೇಖರ್ ಇವರುಗಳು ಉಪಸ್ಥಿತರಿದ್ದರು. ಈ ದಿನ ನಾವು ನಮ್ಮ ಕೇಂದ್ರ ಸಮಿತಿಯ ಚುನಾವಣೆಯಲ್ಲಿ ಎಂಸಿ ಮೆಂಬರ್ ಅಭ್ಯರ್ಥಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅತ್ಯಂತ ಹೆಚ್ಚು ಮತಗಳಿಂದ ಜಯಶೀಲರಾದಂಥ ಶ್ರೀ ಬಿ ಎಂ ಗಣೇಶ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿಕೊಂಡಿರ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವಿರಾಜಪೇಟೆ ತಾಲೂಕು ಸಮಿತಿಯ ಅಧ್ಯಕ್ಷರಾದ ಶ್ರೀ ಭರತ್ನವರಿಗೆ ವಿರಾಜಪೇಟೆ ತಾಲೂಕು ಸಮಿತಿ ಪರವಾಗಿ ಸ್ವಾಗತವನ್ನು. 100ಕ್ಕೆ 95% ನಮಗೇನೆ ಕೊಡ್ತಾರೆ ಅಂತ ಹೇಳುವ ಒಂದು ಭರವಸೆ ನಾನು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲರೂ ನೀವು ಉಳಿಸಿದ್ದೀರಾ. ಬಟ್ ವಿರೋಧ ಪಕ್ಷ ಅಂತೇಳಿ ಒಂದು ಟೀಮ್ ಇತ್ತು, ಯಾವುದು SMK ಬಣ. ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರಿಗೆ ಆ ಒಂದು ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಯಾವುದೋ ಒಂದು ಯಾಕೆಂದರೆ ಅದು ಸ್ವಂತ ಅಂತ ಹೇಳುವಂಥ ವಿಚಾರದಲ್ಲಿ ಉಟ್ಕೊಂಡು ಬಂದಂಥ ವಿಚಾರ. ಅವರಿಗೆ 15 ವರ್ಷ ಅಧ್ಯಕ್ಷನಾಗಿದ್ರು. ಪುನಃ ಈಗ ನಮ್ಮ ಕೊಡಗಿನಲ್ಲಿ ಏನಾಗಿದೆ ಅಂದರೆ ಗುತ್ತಿಗೆದಾರರ ಸಂಖ್ಯೆ ಹೆಚ್ಚಾಯ್ತಾ ಉಂಟು. ಒಬ್ಬನೇ ಆ ಸ್ಥಾನದಲ್ಲಿ ಕೂರಬೇಕು, ನಾನೇ ಮಾಡಬೇಕು ಅಂತ ಹೇಳುವಂತ ಅವಶ್ಯಕತೆ ಇವತ್ತಿನ ಕಂಡೀಷನ್ ಇಲ್ಲ. ಇದ್ದಾರೆ ಯಂಗ್ಸ್ಟರ್ಗಳು ಬೇಕಾದಷ್ಟು ಇದ್ದಾರೆ. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವರ ಮೊದಲಿಂದನೇ ಬಂದುಬಿಟ್ಟು ಒಂದು 15 ವರ್ಷ ಅಲಂಕಾರ ಮಾಡಿಬಿಟ್ಟು 16ನೇ ವರ್ಷ ಸ್ವಹ ಇಚ್ಛೆಯಿಂದ ಬಿಟ್ಕೊಟ್ಟಿದ್ರೆ MC ಮೆಂಬರ್ ಆಗಿ ನಿಲ್ಬೇಕಾದ್ರೆ ನನಗೆ ಈ ಚುನಾವಣೆ ಬಗ್ಗೆ ಯಾವ ಒಂದು ಇದು ಗೊತ್ತಿತ್ತಿಲ್ಲ. RR ಟೀಮಿಂದ ನಿಲ್ಬೇಕು ಅಂತ ಇದ್ದು ಇದೇ ರಮೇಶ್ ಅಣ್ಣ ಆವಾಗ ಉಪಾಧ್ಯಕ್ಷರ ಸ್ಥಾನಕ್ಕೆ ನಿಂತರು. ನನಗೆ ಫೋನ್ ಮಾಡಿ ಕಾಲ್ ಮಾಡಿ ಹೇಳಿದ್ರು, ನೀವು ನಾಮಿನೇಷನ್ ಫೈಲ್ ಮಾಡಬೇಕು, ರಾಜ್ಯಕ್ಕೆ ನೀವು ಬರಬೇಕು ಅಂತ. ನನಗೇನು ಗೊತ್ತಿಲ್ಲ, ಆಯ್ತು ಒಪ್ಕೊಂಡೆ. ಅವತ್ತಿಂದ ಅವರು ನನ್ನ ಕರೆದುಬಿಟ್ಟು ಗುರ್ಸ್ಕೊಂಡು ನಾನು ಆ ಸ್ಥಾನಕ್ಕೆ ನಿಂತುಬಿಟ್ಟು ಆ ಚುನಾವಣೆಯಲ್ಲಿ ಗೆದ್ದಿದ್ದರಿಂದ ನಾನು ಇವತ್ತು ಈ ಹಂತಕ್ಕೆ ಬೆಳೆದಿದ್ದೀನಿ. ನಿಜವಾಗಿ ನಾನು ಯಾಕೆಂದ್ರೆ ನನ್ನ ಗುರು ಅಂತೇಳಿ ಇರೋರು ಆ ರಮೇಶ್ ಅಣ್ಣನೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಆ 3 ವರ್ಷದಲ್ಲಿ ನಾವೇನು ಮಾಡೋದು ಅಂತ ಹೇಳಿದ್ರೆ, ರಮೇಶ್ ಅಣ್ಣ ಉಪಾಧ್ಯಕ್ಷನಾಗಿದ್ರು, ನಾನು MC ಮೆಂಬರ್ ಆಗಿದ್ದೆ. ಹಲವಾರು ಮೀಟಿಂಗ್ಗೆ ಬ್ಯಾಂಗ್ಳೂರಿಗೆ ಹೋಗ್ಬೇಕಾಯ್ತು, ಹೋಗ್ತಾ ಇದ್ದು. ನಮಗೆ ಕೊಡಗಿನಲ್ಲಿ ಒಂದು ಸ್ವಂತ ಕಟ್ಟಡಕ್ಕೆ ಇಟ್ಟಿದ್ರೆ ಜಾಗ ಇತ್ತು. ಇದೇ ಹಳೆಯ ಟೀಮಲ್ಲಿರುವಂಥ ಇದೇ ಪೂರ್ಣಚಂದ್ ಅವ್ರದ್ದು. ಈಗ ನೀವು ಬ್ಯಾಂಗ್ಳೂರು ಆಫೀಸಿಗೆ ಹೋದ್ರೆ, ರೆವಿನ್ಯೂ ರಸ್ತೆಯಲ್ಲಿರೋ ಆಫೀಸಿಗೆ ಹೋಗಿ ಬೋರ್ಡಲ್ಲಿ ನೋಡಿ, ಆ ಆಫೀಸ್ ಉದ್ಘಾಟನೆ ಆಗುವಾಗ ಅವರ ಹೆಸರು ಇದೆ ಬೋರ್ಡಲ್ಲಿ, ಇವತ್ತು ಇದೆ. ಆದರೆ ಅವ್ರೇನು ಮಾಡ್ಬೇಕಿತ್ತು ಅಂತ ಹೇಳಿದ್ರೆ, ಬರೋ ಆ ಸ್ಥಾನ ಅಲಂಕಾರಕ್ಕೋಸ್ಕರ ಅಲ್ಲ ಅದಿರೋದು. ಅವರು ಅಲ್ಲಿಗೆ ಕಳಿಸಿರೋದು ಯಾಕೆಂತಂದ್ರೆ ನಮ್ಮ ಕೊಡಗಿನ ಸಮಸ್ಯೆ. ಎಲ್ಲ ಟೀಮು ಬಂದಿತ್ತಲ್ಲಿ. ಸುಮಾರು ಕೊಡಗಿನಲ್ಲಿ ಅಲ್ಲ ಕರ್ನಾಟಕದಲ್ಲಿ ಇವತ್ತು ಒಂದು 5-6 ಜಿಲ್ಲೆಗೆ ಮಾತ್ರ ಸ್ವಂತ ಕಟ್ಟಡ ಇಲ್ಲ. ಬಾಕಿ ಎಲ್ಲರಿಗೂ ಸ್ವಂತ ಕಟ್ಟಡ ಆಗಿದೆ. ಸ್ವಂತ ಕಟ್ಟಡ ಯಾರು ನಮ್ಮ ಜಿಲ್ಲೆಯವರು ದುಡ್ಡು ತೆಗೆದು ಮಾಡಿದಂಥದ್ದಲ್ಲ, ಏನಲ್ಲ. ಸ್ಟೇಟ್ ಇಂದ ಒಂದು ಅನುದಾನ ಕೊಡ್ತಾರೆ, ಅದನ್ನು ತಂದು ಮಾಡಬೇಕಿತ್ತು, ಅವ್ರು ಮಾಡಿಲ್ಲ. 2014, 15, 16ರಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ದಿರುವಾಗ ರಾಜ್ಯದಲ್ಲಿ ಈ ಪ್ರಸ್ತಾವನೆ ಇಟ್ಟುಬಿಟ್ಟು ಇದೇ ರಮೇಶ್ ಅಣ್ಣ ಮುತ್ತುವರ್ಜಿ ವಹಿಸಿಬಿಟ್ಟು ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು. ಅವತ್ತು ಇದೇ ಪೂರ್ಣಚಂದ್ ಅವರ ಟೀಮೇ ಜಿಲ್ಲೆಯಲ್ಲಿ ಆಡಳಿತ ಮಾಡ್ತಾ ಇದ್ದವರು. ಹಂಗೆ ಏನೋ ಜಾಗ ನೋಡಿದ್ದೆ ಅಂದ್ರು, ಆ ಜಾಗ ಖರೀದಿ ಮಾಡೋದು. ಆ ಜಾಗ ಖರೀದಿ ಆದಲ್ಲಿಂದ ನಾವು ಜಾಗ ಖರೀದಿ ಮಾಡೋದಕ್ಕೆ ನಾವೊಂದು ಮನೆಗೆ ಜಾಗ ತಗೊಂಡು ಆ ಜಾಗ ತೆಗ್ದಂಗೆ ನಾವು ಸುಮ್ಮನೆ ಬಿಟ್ಟು ಬಿಡ್ತೀವಿ. ಅದಕ್ಕೂ ರೆಕಾರ್ಡ್ ಆಗ್ಬೇಕು, ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. 2.5 ವರ್ಷ ಆ ಕಡೆ ತಲೆನೇ ಹಾಕಿಲ್ಲ, ಹಂಗೆ ನೆಲೆಗುಂದಿಗೆ ಬಿಟ್ಟಿತ್ತು ಅದು. ಈ ಸಲ ಚುನಾವಣೆಯಲ್ಲಿ ಜಿಲ್ಲಾ ಅದು ಕಳೆದ ಮತ್ತೆ ಪುನಃ ಏನ್ ಮಾಡ್ಬೇಕಂದ್ರೆ, ಪುನಃ ಒಂದು ಅವಧಿ ನನಗೆ ಬಿಟ್ಕೊಡಿ ಅಂತ ಹೇಳಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡ್ರೆ. ಅವರು ನಿಜವಾಗಿ ಕೂರಿಸ್ಕೊಂಡಿದ್ದು SMK ಟೀಮಲ್ಲಿ. ಅವ್ರು ಬಂದ್ಬಿಟ್ಟು RR ರಮೇಶ್ ಅಣ್ಣ ಹತ್ರ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಯ್ತು. TV1 ನ್ಯೂಸ್, ವಿರಾಜಪೇಟೆ.